ಎಲ್ರಿಗೂ ನಮಸ್ಕಾರ. ಕೆಲವೊಂದು ಕ್ಲಿಷ್ಟಕರ ವಿಷಯಗಳನ್ನ ಸರಳವಾಗಿ ಎಲ್ರಿಗೂ ಅರ್ಥ ಆಗೋ ಹಾಗೆ ತಿಳಿಸ್ಕೊಡೋ ಈ ಪ್ರಯತ್ನಕ್ಕೆ ಸ್ವಾಗತ. ಈ ಅನುಭವ ನಮ್ಮೆಲ್ಲರಿಗೂ ಆಗಿರುತ್ತೆ ಅಲ್ವಾ? ಇಡೀ ದಿನ ಕೆಲಸ ಮಾಡಿ ದೇಹಕ್ಕೆ ಸುಸ್ತಾಗಿರುತ್ತೆ, ಆದ್ರೆ ಮಲ್ಗೋಣ ಅಂತ ಹೋದ್ರೆ ಮನಸ್ಸು ಮಾತ್ರ ಎಲ್ಲೆಲ್ಲೋ ಓಡ್ತಿರುತ್ತೆ. ಯಾಕೀಗೆ? ಓಶೋ ಅವರ ಪ್ರಕಾರ ರಾತ್ರಿ ಆಗ್ತಿದ್ದಾಗೆ ನಮ್ಮ ಮನಸ್ಸು ಒಂದ್ ರೀತಿ ಗದ್ದಲದ ಆಂತರಿಕ ಮಾರುಕಟ್ಟೆ ಥರ ಆಗ್ಬಿಡುತ್ತಂತೆ. ವಿಭಾಗ 1, ರಾತ್ರಿಯ ಆಂತರಿಕ ಮಾರುಕಟ್ಟೆ. ಹೌದು, ಓಶೋ ಹೇಳೋ ಹಾಗೆ ನಾವು ಮಲ್ಗೋಕ್ಕೆ ಹೋಗೋದು ಒಬ್ರೇ ಅಲ್ಲ, ನಮ್ ಜೊತೆ ಇಡೀ ದಿನದ ಮಾರ್ಕೆಟನ್ನೇ ಕರ್ಕೊಂಡು ಹೋಗ್ತೀವಿ. ರಾತ್ರಿಯ ನಿಶ್ಶಬ್ದ ಇದೆಯಲ್ಲ, ಆಗ ನಮ್ಮ ಮನಸ್ಸು ದಿನವಿಡೀ ಸೈಡಿಗೆ ಹಾಕಿದ್ದ ಯೋಚನೆಗಳು, ಚಿಂತೆಗಳಿಂದ ತುಂಬಿ ಹೋಗುತ್ತೆ. ಹಗಲೊತ್ತು ಬ್ಯುಸಿ ಇದ್ದಾಗ ತಲೆಗೆ ಬರ್ದಿದ್ದ ವಿಷಯಗಳೆಲ್ಲ ರಾತ್ರಿ ಹೊತ್ತು ನಮ್ಮ ಗಮನ ಸೆಳೆಯೋಕ್ ಶುರು ಮಾಡುತ್ತೆ. ಯಾರ ಜೊತೆಗೋ ಅರ್ಧಕ್ಕೆ ನಿಂತ ಮಾತುಕತೆಗಳು, ನಾಳೆ ಏನ್ ಮಾಡ್ಬೇಕು ಅನ್ನೋ ಚಿಂತೆ, ನಿನ್ನೆ ಮಾಡಿದ ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪ, ಇದೆಲ್ಲ ಸೇರ್ಕೊಂಡು ನಮ್ಮ ಬೆಡ್ರೂಮನ್ನೇ ಒಂದು ಯುದ್ಧಭೂಮಿ ಮಾಡ್ಬಿಡತ್ತೆ. ಸರಿ, ಹಾಗಾದ್ರೆ ಈ ಮನಸ್ಸಿನ ಯುದ್ಧಭೂಮಿಯನ್ನ ಶಾಂತ ಮಾಡೋದು ಹೇಗೆ? ಉತ್ತರ ಧ್ಯಾನ. ಆದ್ರೆ ನಾವು ಅಂದ್ಕೊಂಡಿರೋ ಧ್ಯಾನ ಅಲ್ಲ, ಇದೊಂದು ಕ್ರಿಯಾರಹಿತ ಸ್ಥಿತಿ. ವಿಭಾಗ 2, ಧ್ಯಾನ ಕ್ರಿಯಾರಹಿತ ಸ್ಥಿತಿ. ಮೊದಲನೇ ಸ್ಟೆಪ್ ಅಂದ್ರೆ ಧ್ಯಾನದ ಬಗ್ಗೆ ನಮ್ಮಲ್ಲಿರೋ ಕಲ್ಪನೆಯನ್ನೇ ಬದಲಾಯಿಸೋದು. ಧ್ಯಾನ ಅನ್ನೋದು ನಾವು ಮುಗಿಸ್ಬೇಕಾಗಿರೋ ಇನ್ನೊಂದು ಕೆಲ್ಸ ಅಲ್ಲ, ಇದು ಏನನ್ನೂ ಮಾಡದೆ ಸುಮ್ಮನೆ ಇರೋ ಒಂದು ಸ್ಥಿತಿ. ನೋಡಿ, ಒಂದು ಕಡೆ ಮಾಡುವುದೂ ಇದೆ, ಇನ್ನೊಂದು ಕಡೆ ಇರುವುದೂ ಇದೆ. ಅಂದ್ರೆ ನಮ್ಮ ಮನ್ಸಲ್ಲಿ ಬರೋ ಯೋಚನೆಗಳ ಜೊತೆ ಜಗಳ ಆಡೋ ಬದಲು ಅವುಗಳನ್ನ ಸುಮ್ಮನೆ ಗಮನಿಸೋದು, ಅವು ಬರೋಕೆ ಹೋಗೋಕೆ ಅವಕಾಶ ಮಾಡಿಕೊಡೋದು ಅಷ್ಟೇ. ನೋಡಿ, ನಮ್ಮ ಅಹಂ ಇದೆಯಲ್ಲ, ಅದಕ್ಕೆ ನಿದ್ದೆನೂ ಕಂಟ್ರೋಲ್ ಮಾಡಬೇಕು ಅನ್ನೋ ಆಸೆ. ಆದ್ರೆ ನಿದ್ದೆ ಅನ್ನೋದು ಒಂದು ದೊಡ್ಡ ಬಂಡಾಯಗಾರ್ತಿದ್ದ ಹಾಗೆ. ನಾವು ನಾನು ಅನ್ನೋದನ್ನ ಮರ್ತಾಗ ಮಾತ್ರ ಅದು ಬರ್ತೆ. ಅಂದ್ರೆ ನಿದ್ದೆ ಅನ್ನೋದು ಶರಣಾಗತಿಯ ಕ್ರಿಯೆ, ನಿಯಂತ್ರಣದಲ್ಲ. ಹಾಗಾದ್ರೆ ಈ ಶರಣಾಗತಿಯನ್ನ ಸಾಧಿಸೋದು ಹೇಗೆ? ಅದಕ್ಕೊಂದು ಪ್ರಾಕ್ಟಿಕಲ್ ಟೆಕ್ನಿಕ್ ಇದೆ, ಅದೇ ರಿವೈಂಡ್ ಟೆಕ್ನಿಕ್. ಸರಿ, ಈಗ ಆ ರಿವೈಂಡ್ ಟೆಕ್ನಿಕ್ ಅಂದ್ರೇನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಇದರ ವಿಶೇಷತೆ ಏನಂದ್ರೆ, ಇದು ನಮ್ಮ ಮನಸ್ಸಿನ ಸಹಜ ಗುಣಕ್ಕೆ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ನಮ್ಮ ಮನಸ್ಸಿಗೆ ಯಾವಾಗಲೂ ಮುಂದೆ ಓಡೋ ಚಟ ಅಲ್ವಾ, ಇದು ಅದನ್ನೇ ಬ್ರೇಕ್ ಮಾಡುತ್ತೆ. ಇಡೀ ದಿನವನ್ನ ರಿವರ್ಸಲ್ಲಿ ನೋಡೋದ್ರಿಂದ ಏನಾಗತ್ತೆ ಅಂದ್ರೆ, ಭವಿಷ್ಯದ ಕಡೆಗೆ ಓಡುವ ಮನಸ್ಸಿನ ಅಭ್ಯಾಸಕ್ಕೆ ಒಂದು ಬ್ರೇಕ್ ಸಿಗತ್ತೆ. ಮನಸ್ಸು ಯಾವಾಗಲೂ ಮುಂದೆ ನೋಡ್ತಿರುತ್ತೆ, ಆದ್ರೆ ಹೀಗೆ ಹಿಂದಕ್ಕೆ ಹೋಗೋದ್ರಿಂದ ಅದು ಪ್ರಸ್ತುತ ಕ್ಷಣಕ್ಕೆ ಬಂದು ನಿಲ್ಲುತ್ತೆ. ಇದರಿಂದ ಏನನ್ನೂ ಮಾಡದೆ ಸುಮ್ಮನೆ ಎಲ್ಲವನ್ನೂ ನೋಡೋ ಒಂದು ಸಾಕ್ಷೀಭಾವ ಮೂಡುತ್ತೆ. ಇದರ ಉದ್ದೇಶ ದಿನವನ್ನ ಮತ್ತೆ ಬದುಕೋದಲ್ಲ, ಬದಲಾಗಿ ಅದರಿಂದ ನಮ್ಮನ್ನ ನಾವು ಬಿಡುಗಡೆ ಮಾಡ್ಕೊಳ್ಳೋದು. ಈ ರೀತಿ ಯಾವುದೇ ಜಜ್ಮೆಂಟ್ ಇಲ್ಲದೆ ನೋಡಿದಾಗ ದಿನದ ಅಪೂರ್ಣತೆಗಳು ಕರಗು ಹೋಗ್ತವೆ. ನಮ್ಮ ಚಡಪಟಿಕೆಗೆ ಮೂಲ ಕಾರಣನೇ ಇದಲ್ವಾ? ಸರಿ, ಈ ಟೆಕ್ನಿಕ್ ದಿನದ ಭಾರ ಇಳಿಸೋಕೆ ಸಹಾಯ ಮಾಡುತ್ತೆ. ಆದ್ರೆ ಚೆನ್ನಾಗಿ ನಿದ್ದೆ ಮಾಡಕ್ಕೆ ಇನ್ನೊಂದು ದೊಡ್ಡ ಅಡ್ಡಿ ಇದೆ. ಅದನ್ನೇ ನಾವು ರಾಜನನ್ನು ಕೈಬಿಡುವುದು ಅಂತ ಹೇಳ್ಬೋದು. ವಿಭಾಗ 4, ರಾಜನನ್ನು ಕೈಬಿಡುವುದು. ಹಾಗಾದ್ರೆ ಆ ಅಡ್ಡಿ ಯಾವುದು? ಅದು ಬೇರೇನೂ ಅಲ್ಲ, ನಮ್ಮ ಗುರ್ತು, ನಮ್ಮ ಅಹಂ. ಇದನ್ನು ವಿವರಿಸೋಕೆ ಒಂದು ಅದ್ಭುತವಾದ ಉದಾಹರಣೆ ಇದೆ. ಒಬ್ಬ ರಾಜನ ಕಥೆ ಇದು. ಅವನಿಗೆ ನಿದ್ರೇನೇ ಬರ್ತಿರ್ಲಿಲ್ಲ. ಯಾಕಂದ್ರೆ ಅವನ ತಲೆಯೊಳಗಿನ ಕಿರೀಟ ಅವನನ್ನ ಮಲ್ಗೋಕೆ ಬಿಡ್ತಿರ್ಲಿಲ್ಲ. ಅವನು ಯಾವಾಗ ನಾನು ರಾಜ ಅನ್ನೋದನ್ನ ಬಿಟ್ಟು ನಾನೊಬ್ಬ ಸುಸ್ತಾದ ಮನುಷ್ಯ ಅಂತ ಅನ್ಕೊಂಡಾನೋ ಆಗ ಮಾತ್ರ ಅವನಿಗೆ ನಿದ್ದೆ ಬಂದು. ನೋಡಿ, ರಾಜನ ಪಾತ್ರಕ್ಕೆ ಯಾವಾಗ್ಲೂ ಎಚ್ಚರವಾಗಿರೋ ಜವಾಬ್ದಾರಿ ಇರುತ್ತೆ. ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರಾಮಾಗಿ ವಿಶ್ರಾಂತಿ ತಗೋಬೋದು. ನಾವೆಲ್ಲರೂ ಕೂಡ ಒಂದೊಂದು ರೀತಿಯ ಆಂತರಿಕ ಕಿರೀಟಗಳನ್ನ ಹಾಕೊಂಡಿರ್ತೀವಿ. ನಾನು ಯಶಸ್ವಿ, ನಾನು ತಂದೆ ಅಥವಾ ತಾಯಿ, ನನ್ನದೇ ಸರಿ, ಅಥವಾ ನಾನು ಸೋತವನು. ಈ ತರಹದ ಗುರುತುಗಳನ್ನ ಮಲಗುವಾಗಲೂ ಬಿಡಲ್ಲ. ಇವುಗಳನ್ನ ರಕ್ಷಿಸ್ಕೊಳ್ಳೋ ಗಡಿಬಿಡಿಯಲ್ಲಿ ನಮ್ಮ ಮನಸ್ಸು ಆಕ್ಟಿವ್ ಆಗಿರುತ್ತೆ, ನಿಜವಾದ ಶರಣಾಗತಿಗೆ ಹೋಗೋಕೆ ಆಗೋದಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ತುಂಬಾ ಸಿಂಪಲ್. ರಾತ್ರಿ ನಾವು ಬಟ್ಟೆ ಕಳಿಸಿ ಮಲ್ಗೋ ಥರನೇ ನಮ್ಮ ಈ ಪಾತ್ರಗಳನ್ನು, ಗುರುತುಗಳನ್ನು ಕಳಚಿ ಪಕ್ಕಕ್ಕಿಡಬೇಕು. ಕೇವಲ ಒಂದು ಅಸ್ತಿತ್ವವಾಗಿ ವಿಶ್ರಾಂತಿಗೆ ತಯಾರಾಗಬೇಕು. ಸರಿ, ಈ ಗುರುತುಗಳನ್ನ ಪಕ್ಕಕ್ಕಿಟ್ಟು ಸಂಪೂರ್ಣವಾಗಿ ಶರಣಾಗೋದು ಹೇಗೆ? ಇದು ನಮ್ಮನ್ನ ಕೊನೆಯ ಹಂತಕ್ಕೆ ಕರ್ಕೊಂಡೋಗುತ್ತೆ, ನಿದ್ರೆಗೆ ಶರಣಾಗುವುದು. ಇದು ಕೊನೆಯ ಮತ್ತು ಬಹಳ ಮುಖ್ಯವಾದ ಹಂತ. ಇಲ್ಲಿ ನಮ್ಮ ಗುರಿಯೇ ಬದಲಾಗುತ್ತೆ. ನಿದ್ದೆ ಮಾಡಬೇಕು ಅನ್ನೋ ಗುರಿಯಿಂದ ಶರಣಾಗತಿಯನ್ನು ಅಭ್ಯಾಸ ಮಾಡಬೇಕು ಅನ್ನೋ ಗುರಿಗೆ ನಾವು ಶಿಫ್ಟ್ ಆಗ್ತೀವಿ. ಯೋಚನೆಗಳು ಬಂದಾಗ ಏನ್ ಮಾಡಬೇಕು? ಅವುಗಳ ಜೊತೆ ಫೈಟ್ ಮಾಡೋ ಬದಲು ಅವುಗಳನ್ನ ಮನೆಗೆ ಬಂದ ಅತಿಥಿಗಳ ಥರ ಟ್ರೀಟ್ ಮಾಡಿ. ಸರಿ, ಬಂದಿದ್ದೀರಾ, ಬನ್ನಿ ಅಂತ ಹೇಳಿ ಆಮೇಲೆ ವಿನಯವಾಡಿ ಬಾಗಿಲ್ ತನಕ ಬಿಟ್ಟು ಬನ್ನಿ. ಅಂದ್ರೆ ಅವುಗಳನ್ನ ಶತ್ರುಗಳ ಥರ ನೋಡಬೇಡಿ. ಅವುಗಳಿಗೆ ವಿರೋಧ ವ್ಯಕ್ತಪಡಿಸದೇ ಇದ್ದಾಗ ಅವುಗಳ ಶಕ್ತಿ ತಾನಾಗೇ ಕಡಿಮೆ ಆಗುತ್ತೆ.
ಈ ಸ್ವೀಕಾರದ ಸ್ಥಿತಿಯನ್ನು ಬೆಳೆಸ್ಕೊಳ್ಳೋಕೆ ಮುಖ್ಯವಾಗಿ 3 ವಿಷಯಗಳನ್ನ ಬಿಡಬೇಕು. ಮೊದಲನೇದು ದೂರ ಹೇಳೋದು, ಎರಡನೇದು ಬೇರೆಯವ್ರ ಜೊತೆ ಹೋಲಿಕೆ ಮಾಡಿಕೊಳ್ಳೋದು, ಮೂರನೇದು ನನ್ನದೇ ಸರಿ ಅಂತ ಹಠ ಹಿಡಿಯೋದು. ಈ ದೂರು, ಹೋಲಿಕೆ ಮತ್ತು ಹಕ್ಕು ಅನ್ನೋದು ಅಹಂಕಾರದ 3 ಕಂಬಗಳಿದ್ದ ಹಾಗೆ. ಇವುಗಳನ್ನ ಬಿಟ್ರೆ ಶರಣಾಗತಿ ಸುಲಭ. ಕೊನೆಯದಾಗಿ ಒಂದು ಸರಳವಾದ ಕ್ರಿಯೆ. ಕೈಗಳನ್ನ ಹೃದಯದ ಮೇಲೆ ಇಟ್ಕೊಂಡು ಮನಸ್ಸಲ್ಲೇ ಹೀಗೆ ಹೇಳ್ಕೊಳ್ಳಿ, ಇವತ್ತು ನಾನು ನನ್ನನ್ನ ಅಸ್ತಿತ್ವದ ಕೈಗೆ ಒಪ್ಪಿಸ್ತಾ ಇದ್ದೀನಿ. ಇದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎಲ್ಲವನ್ನೂ ಬಿಟ್ಕೊಡೋ ಒಂದು ಸಂಕೇತ. ಕಂಟ್ರೋಲ್ ಬಿಟ್ಟು ಅಸ್ತಿತ್ವದ ಮೇಲೆ ನಂಬಿಕೆ ಇಡೋದು. ಇಲ್ಲಿರೋ ವಿರೋಧಾಭಾಸ ಅಂದ್ರೆ ಪ್ಯಾರಾಡಾಕ್ಸ್ ತುಂಬಾ ಸುಂದರವಾಗಿದೆ. ಗುರಿ ನಿದ್ದೆ ಮಾಡೋದಲ್ಲ, ಒಂದು ವೇಳೆ ನಿದ್ದೆ ಬರ್ದಿದ್ರೂ ಪರವಾಗಿಲ್ಲ ಅನ್ನೋ ಮನಸ್ಥಿತಿಗೆ ಬರೋದು. ಯಾವಾಗ ನಾವು ನಿದ್ದೆಗಾಗಿ ಹೋರಾಟ ಮಾಡೋದನ್ನ ನಿಲ್ಲಿಸ್ತೀವೋ ಆಗ್ಲೇ ಅದು ತುಂಬಾನೇ ಸುಲಭವಾಗಿ ಬರುತ್ತೆ. ಅದರ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಟಾಗ ವಿಶ್ರಾಂತಿ ಸಹಜವಾಗಿ ನಮ್ಮನ್ನ ಹುಡುಕೊಂಡು ಬರುತ್ತೆ. ಕೊನೆಯದಾಗಿ ಒಂದು ಅದ್ಭುತವಾದ ಮಾತು. ಯಾರೋ ರಾತ್ರಿ ಎಚ್ಚರಗೊಳ್ಳುತ್ತಾರೋ ಅವರಿಗೆ ಜೀವನವು ಮೊದಲ ಬಾರಿಗೆ ದಕ್ಕುತ್ತದೆ. ಅಂದ್ರೆ ರಾತ್ರಿಯ ಈ ಅರಿವಿನ ಅಭ್ಯಾಸ ಕೇವಲ ಒಳ್ಳೆ ನಿದ್ದೆಗೆ ಮಾತ್ರ ಅಲ್ಲ, ಇದು ನಮ್ಮ ಇಡೀ ಜೀವನವನ್ನ ಹೆಚ್ಚು ಜಾಗೃತವಾಗಿ ಚೈತನ್ಯದಿಂದ ಬದುಕೋಕೆ ಒಂದು ಕೀಲಿಕೈ ಇದ್ದಾಗೆ. ರಾತ್ರಿಯ ಮೌನದಲ್ಲಿ ನಾವು ಜಾಗೃತರಾದರೆ ಹಗಲಿನಲ್ಲಿಯೂ ಹೆಚ್ಚು ಜಾಗೃತರಾಗಿರಲು ಸಾಧ್ಯವಾಗುತ್ತೆ. ಹಾಗಾದ್ರೆ ಈ ರಾತ್ರಿ ಅನ್ನೋದು ಕೇವಲ ವಿಶ್ರಾಂತಿಗಾಗಿನಾ ಅಥವಾ ಜಾಗೃತಿಗಾಗಿಯೂ ಇರ್ಬೋದಾ?